ಹಾಯ್ ಫ್ರೆಂಡ್ಸ್, ಓಂ ಸಾಯಿರಾಮ್, ಜೈ ಶ್ರೀರಾಮ್. ನಾವು ಬಂದೇವ್ರಿ ಇವತ್ತು ಎಲ್ಲಂದ್ರೆ ಅತ್ನಿ ಒಳಗೆ ಬಂದೀವಿ. ಯಾಕಂದ್ರೆ ಇವತ್ತಂತೂ ಅತ್ನಿ ಆಲ್ಮೋಸ್ಟ್ ಅಲ್ಲಿ ಬಂದ್ ಮಾಡ್ಯಾರ. ಯಾಕಂದ್ರೆ ಈ ರೈತರು ಹೋರಾಟ ಚಾಲು ಆಗಿದೆ ಕಬ್ಬಿನ ಸಲುವಾಗಿ. ಅತ್ನಿ ಕಡೆ ಯಾರೇ ಬರೋರಿದ್ರಿ ಅಂದ್ರೆ ಯಾರು ಕೂಡ ದಯವಿಟ್ಟು ಬರಬೇಡ್ರಿ. ಯಾಕಂದ್ರೆ ಅತ್ನಿ ಒಳಗೆ ಫುಲ್ ಬಂದ್ ಐತಿ. 5 ದಿನ ಐತಿ ಸದ್ಯಕ್ಕೆ. ಇವತ್ತಂದ್ರೂ ಪೂರ ಕಡಾಖಂಡಿತವಾಗಿ ಪೂರ ಬಂದ್ ಮಾಡ್ಯಾರು. ಬರ್ರಿ ನೋಡೋಣ ಹೆಂಗೆ ಬಂದೈತಿ ಅಂತೇಳಿ ತೋರಿಸ್ತೀನಿ. ನೋಡ್ರಿ, ಇಲ್ಲಿ ಇದು ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ರೀ. ಇದು ಬಿಜಾಪುರಿಂದ ಬರುವಾಗ ಸ್ಟಾರ್ಟಿಂಗ್ ಹತ್ತದ ಸಂಗೊಳ್ಳಿ ರಾಯಣ್ಣ ಸರ್ಕಲ್. ಬರ್ರಿ ಇನ್ನೊಂದು ಸರ್ಕಲ್ ತೋರಿಸ್ತೀನಿ. ಬರ್ರಿ, ಇದು ಯಾವ ಸರ್ಕಲ್ಪ ಅಂದ್ರೆ ಇದು ಬಸವೇಶ್ವರ ಸರ್ಕಲ್ ಅಂತೇಳಿ. ಅಧಿಪತಿ ಅಪ್ಪ ಮುರುಗೇಂದ್ರ ಶಿವಯೋಗಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಏನು ನಮ್ಮ ರೈತ ಕಟ್ಟಡ ಕಲೆಗಾಗಿ ರೈತ ಹೋರಾಟವನ್ನು ಸುಮಾರು 5 ದಿವಸಗಳಿಂದ ನಡೆದಿದೆ. ಇಲ್ಲಿ ರೈತ ಉಳಿಬೇಕು, ಬೆಳಿಬೇಕು, ಮತ್ತ ಅವ್ರನ್ನ ಉಳಿಸುವಂತ ಸಹಕಾರ ನಾವೆಲ್ಲರೂ ಕೂಡ ಮಾಡೋಣ. ಇವತ್ತೇನು ಅತನಿ ಒಳಗಡೆ ಎಲ್ಲರೂ ಕೂಡ ಬಂಧನ ಮಾಡಿದರೆ ತಮ್ಮ ರೈತರ ಹೋರಾಟಕ್ಕೆ 5 ದಿವಸ ಆಯ್ತು. ರೋಡ್ ಮೇಲೆ ಮಾಡ್ಕೊಂಡ್ರೆ ಪಾಪ ರೈತರು ಅಲ್ಲಿ ನೋಡ್ಬೇಕು ಬಿಜಾಪುರ ಕ್ರಾಸ್ ಆಗೋ ಪರಿಸ್ಥಿತಿ 6ನೇ ದಿನ ಚಾಲೇ ಇದೆ. ಇದು ನೋಡ್ರಿ, ಇದು ಬಂದ್ಬಿಟ್ಟು ಅಂಬೇಡ್ಕರ್ ಸರ್ಕಲ್ ಇದೆ. ಅಂಬೇಡ್ಕರ್ ಸರ್ಕಲ್ ಇದು ಬಿಜಾಪುರಿಂದ ಬರೋ ರಸ್ತೆ ಪೂರಾ ಬ್ಲಾಕ್ ಮಾಡ್ಯಾರ, ಬಂದಾಗ್ಯದ. ಈ ಕಡೆ ನೋಡ್ರಿ, ಇದು ಇದ್ರ ಕಡೆ ಹೋಗೋದು ಇದು ಬಂದೈತಿ. ಈ ಕಡೆ ಅಂತ ಫಂಕ್ಷನ್ ಚಾಲು ಮಾಡ್ಯಾರ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದ್ ಅದಾವು. ಅತ್ನಿ ಒಳಗೆ ಒಂದ ಸರ್ಕಲ್ ಒಳಗೆ ಮಾಡಿಲ್ಲ. ಎಲ್ಲೆಲ್ಲಿ ಮಾಡ್ಯಾರಪ್ಪ ಅಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಬಿಜಾಪುರಿಂದ ಎಂಟ್ರಿ ಆಗಾಗ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಂದೈತಿ. ಹಂಗೆ ಮುಂದೆ ನೆಕ್ಸ್ಟ್ ಬಂದ್ರೆ ಅಂಬೇಡ್ಕರ್ ಸರ್ಕಲ್ ಬಂದೈತಿ. ಮತ್ತು ಮುಂದೆ ಬಂದ್ರೆ ಇಲ್ಲಿ ಹಳ್ಯಾಳ್ ಸರ್ಕಲ್, ಅಲ್ಲಿ ಹೋದ್ರೆ ಮಿರಾಜ್ ರೋಡಿಗೆ ಅಲ್ಲಿ ಗಣಪತಿ ಗುಡಿ ಇಂತಗೋಸ್ಕರ ಬಂದೈತಿ. ಆಲ್ಮೋಸ್ಟ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಗಾಡಿ ಬಂದ್ ಆಗಿಬಿಟ್ಟವು. ಯಾರು ಕೂಡ ಎಲ್ಲರೇ ಟ್ರಾವೆಲ್ ಮಾಡೋರಿದ್ರಿ ಅಂದ್ರೆ ಬರಬೇಡ್ರಿ. ಮತ್ತು ನಮ್ಮ ದೊಡ್ಡ ಗಾಡಿ ಅದು ಇದ್ದು ಅಂದ್ರೆ ದಯಮಾಡಿ ಯಾರು ಬರಕ್ಕೆ ಹೋಗ್ಬೇಡ್ರಿ. ಅತ್ನಿ ಫುಲ್ ಬಂದೈತಿ.